ತುಂಬ ವೈಭವದಿಂದ ನಡೆಯುತ್ತೆ. ಬಾಳಲ್ಲಿ ಹೂವಿನ ಜಾತ್ರೆ ಇದು ತುಂಬ ಜೋರಾಗಿ ನಡೆಯುತ್ತೆ. ಸಾವಿರಾರು ಜನ ಸಂಖ್ಯೆ ಸೇರ್ತಾರೆ. ತುಂಬ ದೊಡ್ಡದಾಗಿ ನಡೆಯುತ್ತೆ ಇದು ದೇವರು. ನಮ್ಮ ತುಮಕೂರು ಡಿಸ್ಟಿಕಲ್ಲಿ ಸಿರಾ ತಾಲೂಕು ಮಾಗೋಡು ರಂಗನಾಥ ಸ್ವಾಮಿದು ಭಾಳ ವೈಭವದಿಂದ ನಡೆಯುತ್ತೆ. ಯಾವ ಅಡೆತಡೆ ಇಲ್ಲ. ಪ್ರತಿ ವರ್ಷವೂ ಇದಕ್ಕಿಂತ ತುಂಬ ಜನಸಂಖ್ಯೆ ಬಂದು ಹೋಗ್ತಾ ಇರ್ತಾರೆ ಪ್ರತಿ ವರ್ಷವೂ. ಹೂವು ಹಾಕೋದಕ್ಕೆ ಊರಿನ ಏನು ವಿಶೇಷತೆ? ಇದು ಹರಕೆ ಹೊತ್ಕೊಂಡಿರ್ತಾರೆ ಮಕ್ಕಳಾಗೋದಕ್ಕೆ. ನಮ್ಮ ಮಕ್ಕಳು ಇಷ್ಟು ತೂಕ ಹೂವು ಕೊಡ್ತೀವಿ ಅಂತ ಹರಕೆ ಮಾಡ್ಕೊಂಡಿರ್ತಾರೆ. ಮಗು ಎಷ್ಟು ತೂಕ ಇರುತ್ತೋ ಅಷ್ಟು ತೂಕ ತಗೊಂಡು ಹೂವು ಹಾಕ್ತಾರೆ ದೇವ್ರಿಗೆ ಹರಕೆಗೆ. ಓಕೆ ಸರ್. ಶಿರಾ ತಾಲೂಕು ಮಾಗೋಡು ಗೊಲ್ರಟ್ಟಿ ಅಂತ. ಇದು ತುಂಬ ವಿಶೇಷವಾದ್ದು. ಹೂವಿನ ತೇರು ವಿಶೇಷವಾದ ಹೂವು ಯಾಕೆ ಹರಕೆ ಮಾಡ್ಕೊಂಡ್ರೆ ಮಕ್ಕಳೇ ಇಲ್ಲದೆ ಇರೋರು ಅಥವಾ ಅವ್ರಿಗೆ ಏನಾದರೂ ಕಷ್ಟ ಇದ್ದರೆ ಅದು ಪರಿಹಾರ ಮಾಡ್ಕೊಳಕ್ಕೋಸ್ಕರ ಅವ್ರವ್ರಿಗೆ ಹೂವು ಕೊಡ್ತಾರೆ. ಎಕ್ಸಾಂಪಲ್ ನಾನು ಇದ್ದೀನಿ, ಗಂಡು ಮಗು ಬೇಕು ಅಂತ ತುಂಬ ಅದು ಆಗಿದೆ. ಪಾಪಕ್ಕೆ ನಾನು ಹೂವು ಕೊಡ್ತೀನಿ. ಇದೇ ಊರಲ್ಲಿ ಕೊಟ್ಟಿದ್ದೀನಿ. ತುಂಬ ಪವಾಡ ಇದೆ. ಇದು ತುಂಬ ಶಕ್ತಿ ಇದೆ. ನಂಬಿದ್ರೆ ತುಂಬ ನಂಬಬೇಕು. ನಂಬಿಲ್ಲ ಅಂದರೆ ಸಕ್ಸಸ್ ಆಗಲ್ಲ. ತುಂಬ ನಂಬಿದ್ರೆ ತುಂಬ ಸಕ್ಸಸ್ ಆಗುತ್ತೆ ಇದು. ಎಕ್ಸಾಂಪಲ್ ನಮ್ಮ ತಾತನ ತುಂಬ ದೇಶದ ಅಧ್ಯಕ್ಷರಾಗಿರೋದ್ರಿಂದ ಅವರು ತುಂಬ ಕಷ್ಟ ಬಿದ್ದು ಊರೇ ಬಿಟ್ಟು ಹೋಗಿರೋ ಉದಾಹರಣೆ ಇದೆ. ಅದೇನು ಬೇರೆ ಅವರು ದೇವ್ರ ಸೇವೆ ಮಾಡ್ಕೊಂಡಿರೋದ್ರಿಂದ ತುಂಬ 4 ಜನಕ್ಕೆ ಸಹಾಯ ಮಾಡೋಷ್ಟು ಕೆಪಾಸಿಟಿ ನಮಗಿದೆ. ದೇವರು ತುಂಬ ಪವರ್ಫುಲ್ ಅನ್ನಿಸುತ್ತೆ. ಒಂದ್ಸಲ ಬಂದು ಹೋಗಿ ಎಲ್ಲರೂ.